ರೊಕ್ಕ ಕೊಟ್ಟು ಸಾಲಿ ಹಚ್ಚಿದ್ರ ಅಲ್ಲಿ ಚಲೋ ತಂಗ್ ಕಲಿಸ್ತಾರು, ಆಮೇಲೆ ಅಲ್ಲಿ ಎಲ್ಲ ಕೇರ್ ಮಾಡ್ತಾರು ಅನ್ನೋ ಭಾವನೆ ಪಾಲಕರಲ್ಲಿ ಇರ್ತೈತಿ. ಕನ್ನಡ ಶಾಲೆ ಒಳಗೆ ಕಲ್ತಂತ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳಕ ಒಂದ್ ಹೆಮ್ಮೆ ಐತಿ. ನಾನು ಶ್ರೀ ಗುರುರಾಜ್ ಕುಲಕರ್ಣಿ 3ನೇ ತರಗತಿಯ ಶಿಕ್ಷಕರು. ಈ ಕಾರ್ಡ್ಗಳಿಂದ ಮಕ್ಕಳಿಗೆ ಏನದಲ್ಲ ಚಿತ್ರಗಳ ಸಹಾಯದಿಂದ ಮಕ್ಕಳಿಗೆ ಗುರುತಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಶಾಲಿ ಕಲಿಯಾಗ್ರಿ ಇದೆಲ್ಲ ಇದಿಲ್ಲ ನೋಡ್ರಿ. ಏನ್ರಿಪ್ಪ ಹಿಂಗಂದ್ರೆ ಇಲ್ರಿ, ನಾವು 1980-82ರಾಗ ಬರೀ ಆಟ ಆಡೋದ್ರಿ, ಗಿಡದ ನೆಳ ಕೂತ ಅಭ್ಯಾಸ ಮಾಡೋದು, ಬರೀ ಪುಸ್ತಕದಾಗಿಂದ ಅಷ್ಟ ಕಲಿತಿದ್ದೀವ್ರಿ. ಯಾವ ಚಿತ್ರ ಅವು ಇವು ಯಾವ ಸೌಲಭ್ಯ ಇಲ್ಲದ ಟೈಮ್ದಾಗ ಸರ್ಕಾರಿ ಶಾಲೆ ಬಿಟ್ರೆ ನಮ್ಗೆ ಏನು ಗೊತ್ತಿದ್ದಿಲ್ರಿ. ಅಂಥ ಟೈಮ್ದಾಗ ಇವತ್ತೇನೋ ನೆನಪಾತ್ರಿ ನಮಗೂ. ನಾ ಕಲಿತ ಶಾಲೆಗೆ ನಾವು ಹೋಗಿ ಬರಬೇಕು, ಏನು ನಡೆದೈತಿ ನೋಡ್ಬೇಕು ಅನ್ನೋದು ಭಾಳ ಕುತೂಹಲ ಐತ್ರಿ. ಹೀಗಾಗಿ ನಮ್ಮೂರಿನ ಇವತ್ತು ಹೆಡ್ ಮಾಸ್ಟರ್ ಆಗಿದ್ದಾರೆ ಚಂದ್ರಶೇಖರ್ ಚಿಕ್ಲಿಕಿ ಸರ್ ಅವರು. ಇಲ್ರಿ ಒಂದ್ಸಲ ಬಂದು ನೋಡ್ರಿ ನಮ್ಮ ಶಾಲೆ ಹೆಂಗಾಗ್ಯದ ಅಂಥೇಳಿ. ಹೀಗಾಗಿ ನಾನು ಕಲಿತ ಶಾಲ್ಯಾಗ ನಾ ಬರ್ಲಾಕ ಎದರ ಅಂಜಿಕ್ರಿ ಸರ್ ಅಂಥೇಳಿ ನಾವು ಹೋದನ್ರಿ. ಇಷ್ಟೆಲ್ಲ ಮಾಡ್ತಾರೆ, ಎಷ್ಟು ಸೌಲಭ್ಯ ಕೊಡ್ಲ ಹತ್ತಾರ ಸರ್ಕಾರ. ಬರ್ರಿ ನೋಡೋಣ ಏನೇನೈತಿ. ಕೊಟ್ಟಾರು ಕತ್ತರಿ. ಮತ್ತೇನೈತಿ? ನಿನಗೇನು ಕೊಟ್ಟಾರು? ಚಿತ್ರದ ಮ್ಯಾಗ ಮಾಡ್ರಿ. ಚಿತ್ರದ ಏನೈತ್ಲ ಚಿತ್ರದ ಮ್ಯಾಗ ಮಾಡ್ರಿ. ಅಕ್ಷರ ಬೇಡ. ಅದನ್ನಟ್ಟ ಹೇಳ್ರಿ ಏನೈತಿ ನಿಂದು. ಏನೈತಿ? ಈಟಿ ಅಂದ್ರೆ ಏನು? ಇಲಿ. ಚಿತ್ರ ನೋಡಿದ್ರೆ ಗೊತ್ತಾಗತಿ. ಟಾಣಿ. ನಿಮಗೇನು ಕಾರ್ಡ್ ಕೊಟ್ಟದರು? ಮೊದಲೇನು? ಶರಾಯಿ ಅಂದ್ರೆ ಏನು? ಪ್ಯಾಂಟ್. ಮತ್ತ ಓಲೆ. ಈಗೇನೋ ನಿಮ್ಗೆಲ್ಲ ಫೋಟೋ ಕೊಟ್ಟಾರ, ಈಗ ಚಿತ್ರ ಕೊಟ್ಟಾರ. ಹೆಂಗ ಅನಿಸ್ತು? ಚಂದದ ಇದು ಫೋಟೋಗಳು ಅದ್ರಾಗ ಎಲ್ಲ ತಿಳಿಲತ್ತಾವು. ಫೋಟೋದಿಂದ ಏನ್ ಗೊತ್ತಾತು? ಇಲ್ಲಿ ಹಿಂಗೈತಿ ಮತ್ತ ಶಂಕ ಮತ್ತ ಏನೇನು ನಿಮ್ಗೆ ಕೊಟ್ಟಾರ, ಫೋಟೋದಾಗ ಕೊಟ್ಟಾರ. ಬರಬರಿ ಅದಾವ ಅಕ್ಷರಗಳು. ಓದಲಿಕ್ಕೆ ಅನುಕೂಲ ಆಗತ್ತಿಲ್ಲ ನಿಮ್ಗೆ. ಚಿತ್ರ ಕೊಟ್ಟಿದ್ರ ಆ ಚಿತ್ರ ನೋಡಿ ಓದಕ್ಕೆ ಅನುಕೂಲ ಆಗತ್ತೆ. ನೆನಪು ಉಳಿತಾವು. ನೋಡಿ ಏನಂತ ಹೇಳು. ಡಕ್ಕೆ. ಜೋರ್ ಹೇಳ್ರಿ. ಚಂದದ ಫೋಟೋವು ಬರಬರಿ ಅದಾವು. ಆ ಫೋಟೋ ತಕ್ಕಂಗ ಹೆಸರು ಬರ್ದಾರ ಏನಿಲ್ಲ, ತಪ್ಪದ ಏನಿಲ್ಲ. ಊಟದ ಹೆಂಗದಾವು ಚಿತ್ರ ತೋರ್ಸು. ಬರಬರಿ ಐತಿ. ನಾನು ಶ್ರೀ ಗುರುರಾಜ್ ಕುಲಕರ್ಣಿ 3ನೇ ತರಗತಿಯ ಶಿಕ್ಷಕರು. ಈ ಕಾರ್ಡ್ಗಳಿಂದ ಮಕ್ಕಳಿಗೆ ಏನದಲ್ಲ
ಚಿತ್ರಗಳ ಸಹಾಯದಿಂದ ಮಕ್ಕಳಿಗೆ ಗುರುತಿಸಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಓದು ಕರ್ನಾಟಕ ಯೋಜನೆ ಅಡಿ ಇದು ಭಾಳ ಮಕ್ಕಳಿಗೆ ಅನುಕೂಲ ಆಗ್ಯದ. ಮತ್ತು ಇದರ ಸಹಾಯದಿಂದ ಮಕ್ಕಳು ಎಲ್ಲ ಸರಾಗವಾಗಿ ಓದ್ತಾರೆ, ಬರೀತಾರೆ, ಅಕ್ಷರಗಳನ್ನು ಗುರುತಿಸ್ತಾರೆ. ಮತ್ತು ಇವು ಗಣಿತದ್ದು ಕಾರ್ಡ್ಗಳು ಇದು 1, 2 ಸಂಖ್ಯೆಗಳನ್ನು ಗುರುತಿಸಲಿಕ್ಕೆ ಮಕ್ಕಳಿಗೆ ಬಹಳ ಅನುಕೂಲಕಾರಿಯಾಗಿ ಈ ಸಲ 2025 ಓದು ಕರ್ನಾಟಕ ಸರ್ಕಾರದ ವತಿಯಿಂದ ತುಂಬ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಸರಿಯಾಗ್ತದೆ. ನಮಸ್ಕಾರ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾವು ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರದಿಂದ 7 ಕಿಲೋಮೀಟರ್ ಅಂತರದಿರುವಂಥ ನಿಡೋಣಿ ಗ್ರಾಮದಲ್ಲಿ ನಾನು ಇವತ್ತು ನಿಂತ್ಕೊಂಡಿದ್ದೀನಿ. ಏನಪ್ಪ ಇದು ಕಾಲೇಜಾ ಅಥವಾ ಹೈಸ್ಕೂಲ ಅನ್ನೋಬೋದು. ಇದು ನಾನು ಕಲಿತಂಥ ಶಾಲೆ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾನು ಪಾದಾರ್ಪಣೆ ಮಾಡಿದ್ದೀನಿ. ಯಾಕೆ ಬಂದಿದ್ದೀನಿ ಅನ್ನೋದು ಇವತ್ತು ನಿಮಗೆ ಪರಿಪೂರ್ಣ ವಿಡಿಯೋ ಮೂಲಕ ಬರುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸರ್ ತಮಗೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇದು ಇಲ್ಲಿವರೆಗೆ ನಾವು ಕೇಳ್ಪಟ್ಟಂಥದ್ದು ಕೇವಲ 7ನೇ ತರಗತಿವರೆಗೆ ಮಾತ್ರ ಇತ್ತು ನಾವು ಕಲಿಯುವಾಗ. ಅಲ್ಲಿಂದ ನಾವು ಕಲಿತು ಹೋದ್ವಿ. ಸರ್ ಮುಂದೆ ಏನು ಬೆಳವಣಿಗೆ ಆಯಿತು ಇಲ್ಲಿ? ಮೊದಲು ಏನಾಯ್ತು, 1ರಿಂದ ಪಾಲಕರ ಮತ್ತು ಊರಿನವರ ಒಂದು ಆಶಯದಂತೆ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ 8ನೇ ಕ್ಲಾಸನ್ನು ಪ್ರಯತ್ನ ಮಾಡಿ ಈ ಕನ್ನಡ ಶಾಲೆಗೆ 8ನೇ ತರಗತಿ ಪ್ರಾರಂಭಿಸಲಿಕ್ಕೆ ಅವಕಾಶ ಸಿಕ್ತು. ಅದೇ ರೀತಿಯಾಗಿ ಈ ವರ್ಷ ಸಹ ಊರಿನವರ ಒಂದು ಪರಿಶ್ರಮ, SDMC ಅವರ ಪರಿಶ್ರಮದಿಂದ ನಮ್ಮ ಶಾಲೆಗೆ ಸರ್ಕಾರಿ ಪ್ರೌಢಶಾಲೆ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗಿದೆ. ಅಷ್ಟು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನೋಡಿವಿ, ಪ್ರತಿಯೊಂದು ಎಲ್ಲ ಕಡೆ ಕೇವಲ 7ನೇ ತರಗತಿವರೆಗೆ ಮಾತ್ರ ನಾವು ಕ್ಲಾಸ್ ನೋಡ್ತೀವಿ. ಆದರೆ ಇಲ್ಲಿ ನಿಡೋಣಿ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಒಂದಿಷ್ಟು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡುತ್ತಾ ಸಾಗಿದೆ. ಹಲವಾರು SDMC ಆಡಳಿತ ಮಂಡಳಿ ಒಂದು ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆಗೊಳ್ತಾ ಇದ್ದಾವೆ. ಹೀಗಾಗಿ ಈ ವರ್ಷ ಅಂದರೆ 2025-26 ಸಾಲಿನಲ್ಲಿ 9ನೇ ತರಗತಿ ಕೂಡ ಒಂದು ಅನುಮೋದನೆ ಸಿಕ್ಕು ಶಾಲೆ ಆರಂಭವಾಗಿದೆ. ಅದರ ಮಕ್ಕಳು ಹೇಗೆ ಇಲ್ಲಿ ಬಂದರು ಅನ್ನೋದು ಒಂದಿಷ್ಟು ಮಕ್ಕಳನ್ನು ಮಾತಾಡ್ಸೋಣ, ಅವರ ಅನುಭವಗಳನ್ನು ಕೇಳೋಣ. ನನಗೂ ಕುತೂಹಲ, ಯಾಕಂದರೆ 9ನೇ ತರಗತಿ ಆಗೋದು ಭಾಳ ವಿಶೇಷ. ಎಲ್ಲಿ ಕೂಡ ಆಗಿಲ್ಲ ಈ ಥರ ಪ್ರಾಥಮಿಕ ಶಾಲೆಯಲ್ಲಿ. ಇದೇ ಫಸ್ಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅನ್ನಿಸ್ತದೆ. ಹೀಗಾಗಿ ಒಂದೇನು ಕುತೂಹಲ ನಮಗೂ ಕೂಡ. ಅಂದರೆ ಇದು ಮುಂದುವರೆದು ಇನ್ನೂ 10ನೇ ತರಗತಿ ಆಗಲಿ ಅನ್ನೋದು ನಮ್ಮ ಅಭಿಲಾಷೆ ಇದೆ ಮತ್ತು ಆಸಕ್ತಿನಿದೆ. ಒಂದು ನೋಡುವಂಥ ಕುತೂಹಲನಿದೆ. ಅಂದರೆ ಒಂದು ಇತಿಹಾಸ ಪುಟದಲ್ಲಿ ನಿಡೋಣಿ ಗ್ರಾಮದ ಶಿಕ್ಷಣ ಕ್ರಾಂತಿ ಮಾಡುವಂಥದ್ದು ಒಂದು ಹೆಜ್ಜೆ ಗುರುತು ಮೂಡಿ ಅನ್ನೋದು ನಮ್ಮ ಕಲ್ಪನೆ ಆಗಿದೆ. ಹೀಗಾಗಿ ನೋಡೋಣ, ವಿದ್ಯಾರ್ಥಿಗಳನ್ನು ಮಾತಾಡ್ಸೋಣ ಬನ್ನಿ. ಯಾರಾದರೂ ಮಾತಾಡೋದಿದ್ರೆ ಬರ್ರಿ ಹೋಗೋದು. ನಿಮ್ಮ ಹೆಸರು ಏನಾಗುತ್ತೆ? ನನ್ನ ಹೆಸರು ಕನ್ಯಾಕುಮಾರಿ ಕರೆಪ್ಪ ಹಲಳ್ಳಿ. ನೀವು ಇಲ್ಲಿ ಎಲ್ಲಿ ತನಕ ಕಲ್ತೀರಿ? ಇಲ್ಲಿ ಇಲ್ಲೇ ಅದಿರಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು 9ನೇ ತರಗತಿ ಇಲ್ಲಿ ಆಗುತ್ತೆ? ನಮ್ಮ ಸರ್ಗಳು ಆಮೇಲೆ ನಮ್ಮ ಪಾಲಕರೆಲ್ಲ ಹೇಳಿದ್ರು ಇಲ್ಲೇ 9th ಆಕೈತಿ, ಇಲ್ಲೇ ಹೋರಿ. ಅಂದ್ರೆ ಎಲ್ಲ ನಿಮ್ಗೆ ಪರಿಚಯ ಅದಾರ ಮತ್ತು ಸರ್ಗಳು ಎಲ್ಲ ಒಡನಾಟ ಐತಿ. ಹಿಂಗಾಗಿ ನಾವು ಇಲ್ಲೇ ಕಲಿಬೇಕು ಅನ್ನೋದು ಆಸಕ್ತಿ. ಇಲ್ಲಿ ಏನು ಶಾಲೆ ಒಳಗೆ ಮತ್ತೇನೇನು ಸೌಲಭ್ಯ ಅದಾವ? ನಮ್ಗೆಲ್ಲ ತರ ಸೌಲಭ್ಯ ಐತಿ. ಶಿಕ್ಷಣ ಬಗ್ಗೆ ಯಾವ್ದು ಕೊರತೆ ಇಲ್ರಿ. ಆಟದನ್ನ ಆಡಿಸ್ತಾರೆ, ಎಲ್ಲ ಮಾಡ್ತಾರೆ. ಪಾರ್ವತಿ ಹನುಮಂತ. ನೀವು 1ನೇತಿಂದ ಇಲ್ಲೇ ಕಲ್ತೀರ? ಇಲ್ಲ ಸರ್, ನಾನು 3rd ಸಾಲಿನಿಂದ ಬಂದೇನ್ರಿ 6th. ಈಗ 6th ಇಲ್ಲ. ಅಂದ್ರೆ 6ನೇ ತನ ಅಲ್ಲಿ ಕಲ್ತೀರಿ? ತೋಟ ಶಾಲೆ ವಸ್ತು 5ನೇ ಕಾಲ ಕಲ್ತೇನ್ರಿ, 6ನೇ ಕಲ್ತೇನೆ. ಅಲ್ಲ, ಅಲ್ಲಿ ವ್ಯವಸ್ಥೆ ಹೆಂಗಿತ್ತು? ಇಲ್ಲಿ ಹೆಂಗಿದೆ? ಅಲ್ಲಿ ಚಲೋ ಐತ್ರಿ, ಇಲ್ಲಿ ಚಲೋ ಐತ್ರಿ. ಬಿಸಿ ಊಟದ ಎಲ್ಲ ಚಲೋ. ದಿನ ಮೊಟ್ಟೆನೂ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಯಾವ್ದು ಬೇಕೋ ನಂಗೆ ಕೊಡ್ತಾರ? ಅದಕ್ಕೇನು ತಕರಾರು ಯಾವ್ದೇನು? ನಮ್ಮ ಬಾಳೆಹಣ್ಣು ಬೇಕಂದ್ರೆ ಬಾಳೆಹಣ್ಣು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅಂದ್ರೆ ಈ ಶಿಕ್ಷಣದಾಗ ಏನು ಎಲ್ಲ ಸೌಲಭ್ಯ? ಕಂಪ್ಯೂಟರ್ ಎಲ್ಲ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಾರೆ. ಒಳ್ಳೇದು. ನಮ್ಮ ಹೆಸರು ವಿಜಯಲಕ್ಷ್ಮಿ ಅಶೋಕ್ ಸಾವಂತ್. ನಾನು ಈಗ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀನಿ. ಅಲ್ಲ, ಈಗ ನೀವು ಹೊರಗೆ ಕಲಿಬೇಕು ಅನ್ನೋದು ಆಸಕ್ತಿ ಏನಿದ್ದಿಲ್ಲ? ನಂಗೆ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ಬೇಕು ಅನ್ನೋದು ಒಂದು ಹೆಮ್ಮೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಕನ್ನಡ ಶಾಲೆಗಳು ಮುಚ್ಚಾತಾವ ಈ ಟೈಮ್. ಎಲ್ಲ ಪಾಲಕರು ಏನು ಮಾಡ್ತಾರಂದ್ರೆ ರೊಕ್ಕ ಕೊಟ್ಟು ಶಾಲೆ ಹಚ್ಚಿದ್ರೆ ಅಲ್ಲಿ ಚಲೋ ತಂಗ ಕಲಿಸ್ತಾರು, ಆಮೇಲೆ ಅಲ್ಲಿ ಎಲ್ಲ ಕೇರ್ ಮಾಡ್ತಾರು ಅನ್ನೋ ಭಾವನೆ ಪಾಲಕರಲ್ಲಿ ಇರ್ತೈತಿ.
ಆದ್ರೆ ಅಲ್ಲಿಕಿತೂನು ಇಲ್ಲೆಲ್ಲ ಎಕ್ಸಾಮ್ ಬರೆದ ಪಾಸ್ ಆಗಿ ಇಲ್ಲಿ ಆಯ್ಕೆ ಆಗಿ ಬಂದಂತ ಶಿಕ್ಷಕರು ಇರ್ತಾರೆ. ಅಲ್ಲಿ B.Ed ಅದು ಕಲಿತ ಮನ್ಯಾಗ ಕುಂತಂತ ಶಿಕ್ಷಕರು ಇರ್ತಾರ್ರಿ. ಇಲ್ಲಿ ಎಲ್ಲಾ ಪಾಸ್ ಆಗಿ ತಾವ್ ಪೂರ್ತಿ ಪ್ರಿಪೇರ್ ಆಗಿ ನಮಗ್ ಪಾಠ ಮಾಡುವಂತ ಶಿಕ್ಷಕರು ಬಂದಿರ್ತಾರ್ರಿ. ಅಂದ್ರ ಪರಿಪೂರ್ಣವಾದ ಶಿಕ್ಷಣ ನಮ್ಗೆ ಸಿಗತೈತಿ. ಅಂದ್ರೆ ಅಲ್ಲಿ ನೀವು ಏನಾದ ಹೊರಗಿನ ಇದಕ್ಕೆ ಹೋಗ್ಲಿಲ್ಲ? ನಾನು ಇಲ್ಲಿ 1ನೇಯಿಂದ 9ನೇ ತರಗತಿಲಿ ಇಲ್ಲೇ 9ನೇ ಕಲಿಯತ್ತೀನಿ. ಅಂದ್ರ ಹೊರಗಿನ ಶಿಕ್ಷಣಕ್ಕೂ ಮತ್ತೆ ಇಲ್ಲಿ ಕೊಡುವಂತ ಶಿಕ್ಷಣಕ್ಕೆ ಏನಾರ ನಿಮ್ಗ ವ್ಯತ್ಯಾಸ ಐತಿ? ಕಂಪ್ಯೂಟರ್ ಮತ್ತೆ ಎಲ್ಲ ಐತ್ರಿ ನಮ್ಗ. ಈಗ ಏನೇನ್ ಕಲಿಯತ್ತೀರಿ ನೀವು? ನಾವೀಗ್ರಿ ಇಲ್ರಿ ಎಲ್ಲಾ ಪಾಠಗಳನ್ನ ಹೇಳ್ತಾರ್ರಿ. ಆಮೇಲೆ ಅದ್ರ ಮೇಲೆ ಪ್ರತಿ ಘಟಕದ ಪರೀಕ್ಷೆಗಳನ್ನ ಇಡ್ತಾರ್ರಿ. ಆಮೇಲೆ FA1 ಇವೆಲ್ಲ ರೂಪನಾತ್ಮಕ ಇವು ಪರೀಕ್ಷೆಗಳನ್ನ ಇಡ್ತಾರ್ರಿ. ಆಮೇಲೆ ವಾರಕ್ಕೊಂದ್ಸಾರಿ ಕ್ವಿಜ್ ನಡೆಸ್ತಾರ್ರಿ. ಆಯಾ ಸಬ್ಜೆಕ್ಟ್ ಆಯಾ ಟೀಚರ್ಸ್ ನಡೆಸ್ತಾರ್ರಿ. ಆಮೇಲೆ ಅದ್ರೊಳಗ ಫಸ್ಟ್ ಸೆಕೆಂಡ್ ಬಂದಂತವ್ರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾರ್ರಿ. ಆಮೇಲೆ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಹೇಳ್ತಾರ್ರಿ. ಹಿಂಗ್ ಕ್ಲಾಸ್ ಫ್ರೀ ಇದ್ದಾಗ ಕಂಪ್ಯೂಟರ್ ಕ್ಲಾಸ್ ಹೇಳ್ತಾರ್ರಿ. ಆಮೇಲೆ ಗ್ರಂಥಾಲಯ ಐತ್ರಿ. ಮತ್ ಈ ವರ್ಷ 2024 2025ನೇ ಅವಾಗೂ ಹೊಸ ಬುಕ್ ಬಂದವ್ರಿ. ಆಮೇಲೆ 25 ಈ ಸಾರಿನೂ ಹೊಸ ಬುಕ್ ಬಂದವ್ರಿ. ಅದ್ರನ್ನ ನಾವ್ ಚಂದಂಗ್ ಯೂಸ್ ಮಾಡ್ತೀವಿ. ಅಂದ್ರ ಹೊರಗಿನ ಶಾಲೆಗೆ ನೀವು ಆಸೆ ಪಡ್ರಿ. ಒಳ್ಳೇದಾಗ್ಲಿ. ಮತ್ತೇನೇನು ಕಲಿಬೇಕನ್ನೋ ಆಸಕ್ತಿ ಇದೆ ನಿಮ್ಗೆ? ನಂಗ್ರಿ ನಮ್ ಶಾಲಿ ಹೆಸರ ಉಳಿಸ್ಬೇಕು, ಆಮೇಲೆ ಬೆಳೆಸ್ಬೇಕು. ಕನ್ನಡ ಶಾಲೆ ಒಳಗ ಕಲ್ತಂತ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳಕ ಒಂದ್ ಹೆಮ್ಮೆ ಐತಿ. ಮತ್ತೆ ಈ ಸರ್ಕಾರಿ ಶಾಲೆಯಲ್ಲಿ ಬರುವಂತ ಸೌಲಭ್ಯ ಜೊತೆಗೆ ಇನ್ನೂ ಏನಾದ್ರೂ ಇರಬೇಕಾಗಿತ್ತು ಅಥವಾ ಇನ್ನಷ್ಟು ನಮ್ಗ ಹೊರ ಖಾಸಗಿ ಶಾಲೆಗೆ ತರಾನ ಇನ್ನ ಏನಾದ್ರೂ ಅಳವಡಿಸಬೇಕಾಗಿತ್ತ ಸರ್ಕಾರ ಅನ್ನೋದು ನಿಮ್ಗೆ ಏನ್ ಕಲ್ಪನೆ? ಇಲ್ರಿ, ಅವ್ರ ಕರ್ತವ್ಯನೆಲ್ಲ ಅವ್ರ ಚಂದಂಗ್ ಹಾಕಾತಾರಿ ನಮಗ. ನಾವ್ ಅದ್ರನ್ನೆಲ್ಲ ತಗೊಳತ್ತೀವ್ರಿ. ಇನ್ನೂ ಏನ್ ಬ್ಯಾಡ್ರಿ ಅವ್ರ ಕಡೆಯಿಂದ. ಇಷ್ಟ್ರೊಳಗ ನಾವು ತೃಪ್ತಿ ಪಡ್ತೀವಿ. ನೋಡಿದ್ರಲ್ಲ, ಸರ್ಕಾರ ಕೊಡುವಂತ ಸೌಲಭ್ಯ ಪ್ರತಿ ವಿದ್ಯಾರ್ಥಿಗೂ ತಲುಪ್ತಾ ಇರೋದಂದ್ರೆ ಈ ಸರ್ಕಾರಿ ಶಿಕ್ಷಣ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾತ್ರ. ಯಾಕಂದ್ರೆ ಪ್ರತಿಯೊಂದು ತಳಮಟ್ಟದ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ಎಲ್ಲ ಸೌಲಭ್ಯಗಳು ಅವರ ಆಯೋಜನೆ ಒಂದು ಪ್ಲಾನ್ ಏನಿದೆ ಅದು ಯಶಸ್ವಿಯಾಗಿದೆ ಅಂತೇಳಿ ನಿಮ್ಮ ಕಲ್ಪನೆ. ಇಷ್ಟ ಆದ್ರೆ ಸಾಕು ನಮ್ಗೆ. ಯಾವುದು ಬರೀ ಅಲ್ಲಿ ಏನಾಗದೆ ಬರೀ ಸಿಸ್ಟಮ್ ಇಟ್ಟು ಬರೀ ಡ್ರೆಸ್ ಬರೀ ಇಷ್ಟೇಗ ಮಹತ್ವ ಕೊಡುವಂತ ಶಾಲೆ ಆಗಿದೆ. ಅವ್ರ ಬರೀ ಶಿಸ್ತಿಗೆ ಮಾತ್ರ ಮಹತ್ವ ಕೊಡ್ತಾರೆ. ಇಲ್ಲಿ ಶಿಸ್ತಿಗೆ ಮಹತ್ವ ಕೊಡ್ತಾರೆ, ಶಿಕ್ಷಣಕ್ಕೂ ಮಹತ್ವ ಕೊಡ್ತಾರೆ. ಅದೇ ಮುಖ್ಯ. ಮತ್ತೆ ಉಳಿತಾಯನೂ ಕೂಡ ಆಗತ್ತೆ. ಯಾಕಂದ್ರೆ ಫೀಗಳು ಮತ್ತೆ ಯಾಕಂದ್ರೆ ನಾವು ಬಡವ್ರಿ, ನಮಗ ಫೀಸ್ ಕಟ್ಟಕ್ಕಾಗಲ್ರಿ. ಅಲ್ಲಿ ಒಂದೀಟ್ ಲೇಟ್ ಮಾಡ್ರ ಫೀಸ್ ತಗೊಂಬಾತೆ ಹೊರಗ್ ನಿಲ್ಸುದು ಇಂಥವೆಲ್ಲ ಬಹಳಷ್ಟು ಕಿರಿಕಿರಿ ಆಗುತ್ತೆ. ಪೂರ್ತಿ ಹೇಳ್ಬೇಕು. ಸಂದೀಪ್ ಶ್ರೀಶೈಲ ಎಷ್ಟನೇ ದಿನದ ಕಲ್ಕೋತ್ ಬಂದಿದ್ದೀವಿ? 5th ರೀ HK ಶಾಲೆಯಾಗಿದ್ದೀವ್ರಿ. 6th ಇಲ್ಲಿ ಬಂದಿವ್ರಿ. ಅಂದ್ರೆ ತೋಟದ ವಸ್ತಿ ಒಳಗಿದ್ರಿ. ಇಲ್ಲಿ ಹಂಗ ನಿಮ್ಗ ಇದು ಅನಿಸ್ತೈತಿ? ಅಂದ್ರೆ ಅದಕ್ಕೆ ಇಲ್ಲಿ ಚಲೋ ಅನಿಸ್ತೈತಿ. ಅಲ್ಲಿ ಪ್ರೀಡ್ ನಡಿತೀವಿಲ್ರಿ, ಹೊರಗೆ ಆಟ ಆಡಿಸ್ತೀರಿ. ಅಂದ್ರೆ ಆಟಕ್ಕೆ ಹೆಚ್ಚು ಇದು ಮಾಡ್ತೀವಿ. ಹಿಂಗಾಗಿ ಸ್ಪೋರ್ಟ್ಸಿಗೆ ಹೆಚ್ಚು ಯೋಚನೆ ಮಾಡ್ತೀರಿ. ಇಲ್ಲಿ ಪಾಠದ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲ ಕ್ಲಾಸ್ಗಳು ಸರಿಯಾಗಿ ನಡೀತಾವ. ಅಂದ್ರೆ 9ನೇ ತನಕ ಪೂರ್ತಿ ಮುಗಿಸೋರು? 9, 10 ಎಲ್ಲ ಮುಗಿಸಿ ಇಲ್ಲೇ ಮಾಡ್ಬೇಕು ನೋಡಿ. ನಮ್ಮೂರಾಗ ಶಾಲಿ ಬಹಳಷ್ಟು ಅಭಿವೃದ್ಧಿ ಪಥದಾಗ ಸಾಗೈತ್ರಿ. ನಾವು ಕಲ್ತಿದ್ರಿ 7ನೇ ತರಗತಿ ತನಕ, 1ನೇ ತರಗತಿಯಿಂದ 7ನೇ ತರಗತಿನ ಅಷ್ಟೇ ಐತ್ರಿ. ಆದ್ರೆ ಈಗ ಬಹಳಷ್ಟು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಕ್ಕಾಗಿ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯನ್ನ ಉನ್ನತ ಹುದ್ದೆಗೆ ಏರಿಸಿತು. ಹೀಗಾಗಿ ಕನ್ನಡ ಸರ್ಕಾರಿ ಪ್ರೌಢಶಾಲೆಯನ್ನಾಗಿ ಉನ್ನತ ದರ್ಜೆಗೆ ಏರಿಸಿದ್ದು ಹೆಗ್ಗಳಿಕೆ, ಹೆಮ್ಮೆಯ ವಿಷಯ. ಹೀಗಾಗಿ ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು, ಕಂಪ್ಯೂಟರ್ಗಳನ್ನು, ಹಾಗೆ SDMC ರಚನೆಯಾಗಿ ಬಹಳಷ್ಟು ಎಲ್ಲ ಸದಸ್ಯರು ಇದು ಕೂಡಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಶಿಕ್ಷಣದ ಕ್ರಾಂತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಹೊಲಿಗೆ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಬಹಳಷ್ಟು ಇಲ್ಲಿ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಎಲ್ಲವನ್ನ ಕಲಿಸಿಕೊಡುವಂಥ ಏಕೈಕ ಶಾಲೆ ಯಾವುದಿದ್ರೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಅಂತೇಳಿ ನಾ ಹೆಮ್ಮೆ ಪಡ್ತೇನೆ ರೀ. ಹೀಗಾಗಿ ಬಹಳಷ್ಟು ಸರ್ಕಾರ ಸೌಲಭ್ಯನ ಇವತ್ತು ಕೊಡ್ತಾ ಇದೆ. ಹೀಗಾಗಿ ಅದರ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸುವಂಥ ಶಾಲೆ ಯಾವುದಿದ್ರೆ ನಿಡೋನಿ ಗ್ರಾಮ. ಹೀಗಾಗಿ
ಅಲ್ಲಿ ಬರುವಂಥ ಸರ್ಕಾರದ ಸೌಲಭ್ಯಗಳನ್ನು ಜೊತೆಗೆ SDMC ಮೂಲಕ ಹಾಗೆ ಗ್ರಾಮದ ಎಲ್ಲ ಶಿಕ್ಷಣ ಅಭಿಮಾನಿಗಳ ಮೂಲಕ ಭಾಳಷ್ಟು ಸಹಾಯ ಸಹಕಾರ ಇವತ್ತು ದೊರೆತು ಪ್ರೌಢಶಾಲೆಯಾಗಿ ಮುಂದಿನ ಒಂದು ಉನ್ನತ ಹೆಜ್ಜೆಯನ್ನು ಇಡ್ತಾ ಇದೆ ಸರ್ಕಾರಿ ಪ್ರೌಢಶಾಲೆಯಾಗಿ. ಅವತ್ತು ನಮಗೇನು ಇಷ್ಟೆಲ್ಲ ಸೌಲಭ್ಯ ಇರಲಿಲ್ಲ. 2025-26 ಸಾಲಿಗಾಗಿ ನಮ್ಮ ಶಾಲೆಗೆ ಸುಮಾರು 10,000 ಕ್ರೀಡಾ ಸಾಮಗ್ರಿಗಳನ್ನು ತಗೊಳ್ಳಿಕ್ಕೆ ಅನುದಾನ ಬಂದಿತ್ತು. ಅದಕ್ಕೋಸ್ಕರ ನಾವು ನಿನ್ನೆ 10,000 ಕ್ರೀಡಾ ಸಾಮಾನುಗಳನ್ನು ನಮ್ಮ ಶಾಲೆಗೆ ತಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ಗ್ರಂಥಾಲಯ ಪುಸ್ತಕಕ್ಕೆ 13,000 ರೂಪಾಯಿ ಅನುದಾನ ಜಮಾ ಆಗಿತ್ತು. ಅದೇ 13,000 ಎಲ್ಲ ಪುಸ್ತಕಗಳನ್ನು ನಾವು ಇಲ್ಲಿ ಶಾಲೆಗೆ ತೆಗೆದುಕೊಂಡು ಮಕ್ಕಳಿಗೆ ಅದೇನಿಲ್ಲ 9th ಅದಕ್ಕೋಸ್ಕರ ಇಲ್ಲ. ಸರ್ಕಾರದ ಯಾವ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ ಸರ್ಕಾರ ಆ ಶಾಲೆಗಳನ್ನ ಆಯ್ಕೆ ಮಾಡಿ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಕ್ರೀಡಾ ಅನುದಾನ ಮತ್ತು ಗ್ರಂಥಾಲಯ ಅನುದಾನ ನಮ್ಮ ಶಾಲೆಗೆ ಮಂಜೂರು ಮಾಡಿತ್ತು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಎಷ್ಟು ಬಂದಿದೆ ಅನುದಾನ ಅದರಲ್ಲಿ ನಾವು ಇದು ಗ್ರಂಥಾಲಯ ಪುಸ್ತಕ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಲಕ್ಕೆ ಕಾರಣ ನಿನ್ನೆ ಕುಮಟೆಯಲ್ಲಿ ನಡೆದಿದ್ದು ಗುರುತಿಸಿರಬಹುದು. ಅದೇನಿಲ್ಲ, ಆದ್ರೆ ನಮ್ಮ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಪ್ರತಿಯೊಂದು ರಂಗದಲ್ಲಿ ಇದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದು ಪ್ರತಿಭಾ ಕಾರಂಜಿ ಇರ್ಬೋದು, ಎಲ್ಲ ಇದರಲ್ಲಿ ನಮ್ಮ ಶಾಲೆ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಅನ್ನೋ ಹಾಗೆ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಅದು ಎಲ್ಲರಿಗೆ ಈ ವಿಷಯ ಗೊತ್ತಾಗಿದೆ. ಅದರಿಂದ ಸರ್ಕಾರಕ್ಕೂ ಮುಟ್ಟಿದಂಥ ತಿಳಿದು ಈ ಅನುದಾನ ಮಂಜೂರು ಆಗಿರ್ಬೋದು ಅಂತೇಳಿ. ಇನ್ನೊಂದು ಖುಷಿ ವಿಷಯ ಏನಂದ್ರೆ 7 ಪದಕಗಳನ್ನ ಪ್ರಥಮ ಈ ವರ್ಷ ನಮ್ಮದು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು 7 ಪ್ರಥಮ ಬಹುಮಾನವನ್ನು ಪಡೆದಂಥ ಶಾಲೆ ನಮ್ಮದಾಗಿದೆ. ಅದರಲ್ಲಿ ಸುಮಾರು ದ್ವಿತೀಯ ಸ್ಥಾನವನ್ನು ಒಂದು 7ರಿಂದ 8 ದ್ವಿತೀಯ ಸ್ಥಾನ ಮಕ್ಕಳು ಪಡ್ಕೊಂಡಿದ್ದಾರೆ. ಹೆಚ್ಚಿನ ಈಗ ಕ್ಲಸ್ಟರ್ ಮಟ್ಟದಲ್ಲಿ ಹೆಚ್ಚಿಗೆ ನಮ್ಮ ಶಾಲೆಗೆ ಹೆಚ್ಚಿನ ಬಹುಮಾನಗಳನ್ನು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ಜಾಸ್ತಿ ಬಹುಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ಸರ್, ಈಗ ಏನಾಗಿದೆ, ಸರ್ಕಾರದ ಒಂದು ಬಜೆಟ್ ಘೋಷಣೆಯಲ್ಲಿ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ 100 ಹಿರಿಯ ಪ್ರಾಥಮಿಕ ಶಾಲೆಗಳನ್ನು 100 ಉನ್ನತೀಕರಣ ಮಾಡಿ ಪ್ರೌಢಶಾಲೆಗಳನ್ನು ಮಾಡಬೇಕಾಗಿತ್ತು. ಆ ಒಂದು ಇದರಲ್ಲಿ ನಮ್ಮ ಶಾಲೆಯೂ ಆಯ್ಕೆಯಾಗಿದೆ. ಅಂದರೆ ಇಲ್ಲಿ ಮಕ್ಕಳ ಶಿಕ್ಷಣ ನೋಡಿಕೊಂಡು ನಮ್ಮ ಶಾಲೆಗೆ ಏನು ಮಾಡಿದಾರಪ್ಪ ಅಂದ್ರೆ ಪ್ರೌಢಶಾಲೆಯನ್ನು ಮಂಜೂರು ಮಾಡಿದ್ದಾರೆ. ಉನ್ನತೀಕರಿಸ್ತಾರೆ ನಮ್ಮ ಶಾಲೆಯನ್ನು, ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಉನ್ನತೀಕರಿಸ್ತಾರೆ. ನಮ್ಮಲ್ಲಿ ಈ ವರ್ಷ 9th ಮುಂದಿನ ಅದೇ ಕಂಟಿನ್ಯೂ ಆಗಿ 10th ಆಗುತ್ತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ.